ಅಲ್ಲಿ ಎಲ್ಲವನ್ನ ಹೇಳ್ತಾ ಬಂದ್ರಮ್ಮ. ನಿಜವಾಗಿ ಕೂಡ ಸ್ಥೂಲ ದೇಹದಲ್ಲಿ ಕಾಣುವಂತ ಜ್ಞಾನೇಂದ್ರಿಯಗಳು ನಿಜವಾದ ಇಂದ್ರಿಯಗಳು ಅಲ್ಲ. ಇವು ಒಂದೊಂದು ಹೊರಗಿನ ವಸ್ತುವನ್ನ ಒಳಗೆ ಇರುವಂತ ಸೂಕ್ಷ್ಮ ದೇಹ ಹೊರಗಿನ ಇಂದ್ರಿಯಗಳನ್ನ ಸಾಧನ ಮಾಡಿಕೊಂಡು, ಅಂದ್ರೆ ಹೊರಗಂದ್ರೆ ಸ್ಥೂಲ ದೇಹ ಹೊರಗಾದಮ್ಮ, ಸೂಕ್ಷ್ಮ ದೇಹ ಒಳಗಾದಿಲ್ಲ. ಅದು ಒಳಗಡೆ ಇದ್ದು ಹೊರಗಿನ ಸ್ಥೂಲ ದೇಹವನ್ನ ಸಾಧನೆಯನ್ನ ಮಾಡಿಕೊಂಡು ಹೊರಗೆ ಇರುವಂತ ಪ್ರಪಂಚವನ್ನ ತಿಳಿಯುವಂತ ಶಕ್ತಿ. ಈ ಪ್ರಕಾರ ಕೆಲಸ ಮಾಡುತ್ತಿವೆ ವಿನಃ ಇದು ಕೂಡ ಸ್ವತಃ ಶಕ್ತಿ ಇಲ್ಲ. ತನಗೆ ಅಧಿದೇವತೆಯಾದ ಅಶ್ವಿನಿ ಕುಮಾರರಿಂದ ಶಕ್ತಿ ಪಡೆದು ಹೊರಗಿನ ಮೂಗು ಎಂಬ ಗೋಳಕದ ಮೂಲಕ ವಾಸನೆಗಳನ್ನು ತಿಳಿಯುತ್ತದೆ ಅಂತ ಹೇಳಿ ಈಗ ಕರ್ಮೇಂದ್ರಿಯ ವಿಚಾರವನ್ನು ಹೇಳ್ತಾನಮ್ಮ. ಕರ್ಮೇಂದ್ರಿಯಗಳಲ್ಲಿ ಮೊದಲನೆಯದು ಯಾವುದು ಅಂದ್ರೆ ವಾಕ್ ಅಂತೀವಿ ನಾವು, ವಾಕೇಂದ್ರಿಯ. ಈ ವಾಗೇಂದ್ರಿಯದ ಸ್ವರೂಪ ಏನು, ಇದರ ಲಕ್ಷಣ ಏನಂತ ಕೇಳಿದಾಗ, ವಾಕೇಂದ್ರಿಯವು ಆಕಾಶಭೂತದ ವ್ಯಷ್ಟಿ ರಜೋಗುಣವಾಗಿದೆ. ವ್ಯಷ್ಟಿ ರಜೋಗುಣ ಸಮಸ್ಯೆ ಅಲ್ಲ. ಇದು ನಾಲಿಗೆ, ಕೆಂಪು ನಾಲಿಗೆ, ದಂತ, ಎರಡು ತುಟಿ, ಕಂಠ, ಹೃದಯ ಮತ್ತು ಬ್ರಹ್ಮರಂಧ್ರ ಎಂಬ 8 ಜಾಗದಿಂದ ಕೂಡಿ ಮಾತನಾಡುವ ಕ್ರಿಯೆಯನ್ನು ಮಾಡುತ್ತದೆ. ಈಗ ನಾವು ಮಾತಾಡ್ತೇವಲ್ಲಮ್ಮ, ಇದು ಇವೆಲ್ಲ ಬೇಕಂತ. ಇದಕ್ಕೆ ಕಂಠ ಬೇಕು, ಹೃದಯ ಬೇಕು, ನಾಲಿಗೆ ಬೇಕು, ದಂತ ಅಂದ್ರೆ ಹಲ್ಲು ಬೇಕು. ಈ ಎಲ್ಲವನ್ನ ಸಾಧನೆ ಮಾಡಿಕೊಂಡು ಮಾಡುವಂತ ಒಂದು ಕ್ರಿಯೆ ಅಂದ್ರೆ ಒಂದು ಕರ್ಮ ಅಂತ. ಈ 8 ಸ್ಥಳಗಳಿಂದ ಕೂಡಿದ್ದೇ ನಿಜವಾದ ವಾಗೇಂದ್ರಿಯವಲ್ಲ. ಜ್ಞಾನೇಂದ್ರ ನಿಜ ಅಲ್ಲ ಅಂತ ಹೇಳ್ದಂಗ ಇಲ್ಲಿ ಕರ್ಮೇಂದ್ರಿಯ ಕೂಡ ನಿಜವಾದದ್ದು ಅಲ್ಲ ಅಂತ ಹೇಳುವ ತಾತ್ಪರ್ಯ. ಏಕೆಂದರೆ ಇದು ಕೂಡ ಸುಸುಪ್ತಿಯಲ್ಲಿ ಮೂರ್ಛೆಯಲ್ಲಿ ಇಲ್ಲ ಅಂತ. ಇದು ತನ್ನ ಸ್ವಂತ ಶಕ್ತಿಯಿಂದ ಮಾತನಾಡದೆ ತನಗೆ ಅಧಿದೇವತೆಯಾದ ಅಗ್ನಿಯಿಂದ ಶಕ್ತಿಯನ್ನು ಪಡೆದುಕೊಂಡು ಮೇಲೆ ಹೇಳಿದ 8 ಸ್ಥಳಗಳೆಂಬ ಸಾಧನಗಳ ಮೂಲಕ ಮಾತನಾಡುವ ಕ್ರಿಯೆಯನ್ನು ಮಾಡ್ತದೆ. ಇದೇ ಕರ್ಮೇಂದ್ರಿಯದಲ್ಲಿ ವಾಕ್ ಅನ್ನುವಂತ ಇಂದ್ರಿಯದ ಸ್ವರೂಪ ಅಂತ. ಇನ್ನ ಪಾಣಿ ಅಂತೀವ್ರ ಮೇಲಿನದ್ದು, ಇದು ಕೂಡ ವ್ಯಷ್ಟಿ ರಜೋಗುಣದಿಂದ ಕೂಡಿದ್ದು. ಇದು ಏನು ಮಾಡ್ತದ ಅಂದ್ರೆ ಕೊಡುವ ತೆಗೆದುಕೊಳ್ಳುವ ಕ್ರಿಯೆಯನ್ನು ಮಾಡ್ತದ. ಹಿಡಿಯುವ ಮತ್ತು ಬಿಡುವ ಕ್ರಿಯೆಯನ್ನು ಮಾಡ್ತದ. ಇವೆಲ್ಲವೂ ನಮಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತದ ಸ್ಥೂಲ ದೇಹದಲ್ಲಿ ಕಂಡು ಬರುವ ಕೈಗಳಿಂದ. ಆದ್ರೆ ಇವು ನಿಜವಾದ ಪಾಂಡೇಂದ್ರಿಯ ಅಲ್ಲ ಅಂದ್ರೆ ಕೈಗಳಲ್ಲ ಅಂತ. ಯಾಕೆಂದರೆ ಇವು ಕೇವಲ ಪಾಣೇಂದ್ರಿಯದ ಗೋಳಕಗಳು. ಇವು ಒಂದು ಸಾಧನಗಳು. ಇವು ಕೂಡ ಸುಷುಪ್ತಿ ಮರಣ ಮೂರ್ತಿಯಲ್ಲಿ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಈ ನಿಜವಾದ ಪ್ರಾಣೇಂದ್ರಿಯವು ಸೂಕ್ಷ್ಮ ದೇಹದಲ್ಲಿದೆ. ಸೂಕ್ಷ್ಮವಾದ ಕೈಗಳ ಬೇರೆ,
ಸೂಕ್ಷ್ಮವಾದ ಕಣ್ಣುಗಳು ಬೇರೆ, ಸೂಕ್ಷ್ಮವಾದ ಜ್ಞಾನೇಂದ್ರಿಯ ಬೇರೆ, ಅದರಂತೆ ಸೂಕ್ಷ್ಮವಾದಂತ ಇಂದ್ರಿಯಾದಿಗಳು ಬೇರೆ. ಇವು ಎಲ್ಲಿದ್ದಾಗ ಅಂದ್ರೆ ಸ್ಥೂಲ ದೇಹದಲ್ಲಿ ಇದ್ದಂತೆ ಇಲ್ಲ, ಸೂಕ್ಷ್ಮ ತನುವಿಗೆ ಸಂಬಂಧಪಟ್ಟಂತ ಇಂದ್ರಿಯಾದಿಗಳು. ಇವುಗಳ ಪ್ರೇರಣೆಯಿಂದ ಸ್ವತಃ ಕೆಲಸ ಮಾಡದೆ ತನಗೆ ಅಧಿದೇವತೆಯಾದ ಇಂದ್ರನಿಂದ ಶಕ್ತಿ ಪಡೆದು ಹೊರಗಿನ ಕೈಗಳೆಂಬ ಸಾಧನಗಳ ಮೂಲಕ ಕೊಡುವ ತೆಗೆದುಕೊಳ್ಳುವ ಕ್ರಿಯೆ ಮಾಡ್ತಾನ. ಸಾಮಾನ್ಯ ನಮಗೆ ಅನುಭವಕ್ಕೆ ಬರ್ಬೇಕಾದ್ರೆ ಒಂದು ಅನುಭವಕ್ಕೆ ಬಂದ್ರೆ ಎಲ್ಲಾ ಅನುಭವಕ್ಕೆ ಬರ್ತದೆ. ನಮಗೆ ಯಾರಾದ್ರೂ ಮನೆ ಮುಂದೆ ಬಂದು ಅಥವಾ ಯಾರಾದ್ರೂ ಮನೆಗೆ ಬಂದು ಏನಾದರೂ ಕೇಳಿದಂತ ಸಂದರ್ಭದಲ್ಲಿ ಕೊಡುವ ವಸ್ತುವಾದ ಅದನ್ನ ಕೊಡುವಂತ ವಸ್ತುಗಳು ಯಾವುದೇ ಇರಲಿ, ದಾನ ಇರಲಿ, ಧರ್ಮ ಇರಲಿ, ಅಕ್ಕಿ ಇರಲಿ, ಗೋಧಿ ಇರಲಿ, ಬೇಳೆ ಇರಲಿ, ಎಲ್ಲವೂ ಇದೆ. ಅದಕ್ಕ ನಾವು ಕೊಟ್ಟಾಗ ದಾನ ಅಂತ ಆಗ್ತದ. ಕೊಟ್ಟಾಗ ದಾನ ಆಗ್ತದ. ಆದ್ರೆ ಆ ಕೊಡುವಂತ ಕೈಯನು ನಮಗಾವ, ಕೊಡುವ ವಸ್ತುಗಳು ಅವ. ತಕ್ಷಣ ಯಾರಾದ್ರೂ ಬಂದು ಕೇಳಿದ್ರೆ ಯಾರು ಕೊಡಂಗಿಲ್ಲ, ಹೌದಿಲ್ಲ? ಯಾವಾಗ ಒಳಗಿನ ಸೂಕ್ಷ್ಮ ದೇಹ ಅಲ್ಲಿ ಮನಸ್ಸಿರ್ತದ, ಮನಸ್ಸು ಮತ್ತು ಬುದ್ಧಿಗಳಾವಂತ ಹೇಳ್ಯಾರ ಮುಂದ. ಆ ಸೂಕ್ಷ್ಮ ದೇಹ ನಮಗ ಸೂಚನೆ ಕೊಟ್ಟಾಗ ಇಲ್ಲಪ್ಪ ಕೊಡೋಣ ಅದಕ್ಕ ಅಂತ ಅಂದಾಗ, ಅದರ ಪ್ರೇರಣೆಯಾದಾಗ ಆ ಪ್ರೇರಣೆಯಿಂದ ನಮ್ಮ ಕೈಗಳು ಆ ಕೊಡುವಂತ ವಸ್ತುಗಳನ್ನ ಹಿಡಿತಾವ. ಅವಾಗ ಹಿಡಿತದ ಕೈ, ಅಲ್ಲಿವರೆಗೂ ಹಿಡಿಯದೇ ಇಲ್ಲ ಅದು. ಮತ್ತ ಅಲ್ಲಿವರೆಗೂ ಕೈ ಇದ್ದಿಲ್ಲೇನು, ಕೈ ಇತ್ತು, ಕೊಡುವ ವಸ್ತು ಇತ್ತು, ಕೊಡುವ ಗುಣ ಇದ್ದಿಲ್ಲ. ಆ ಗುಣ ಎಲ್ಲಿಂದ ಸೂಚನೆ ಬಂತು ಅಂದ್ರೆ ಸೂಕ್ಷ್ಮ ದೇಹದ ವಾಸನೆಯಿಂದ ಅದು ಹೇಳ್ತ ಇಲ್ಲ, ಕೊಟ್ಟು ಬಿಡು ನೀನಂತ, ಅಲ್ಲಿ ಕೊಡು ಅಂತ. ಇದ್ದಿಲ್ಲ ಅಂದ್ರೆ ಅದೇನ್ ಮಾಡ್ತದ, ಬೇಡ ಬೇಡ ಕೊಡಬೇಡ ಅಂತ ಹೇಳ್ತದ ನಮ್ಮ. ಅಂದ್ರೆ ಅದರಿಂದನೇ ನಾವು ಕೊಡುವ ತೆಗೆದುಕೊಳ್ಳುವ ಕಾರ್ಯ ಕೈ ಮಾಡುತ್ತೇವೆ ವಿನಃ ಸ್ವತಂತ್ರವಾಗಿ ಈ ಕೈ ಯಾವ ಕೆಲಸ ಕಾರ್ಯವನ್ನು ಮಾಡೋದಿಲ್ಲ ಅಂತ ಅರ್ಥ ಆಯ್ತು. ಅಂದ್ರೆ ಇನ್ನೊಂದು ಸೂಚನೆ ಬಂದಾಗ ಅಂದ್ರೆ ನಿಜವಾಗಿ ಅರ್ಥ ಏನ್ ಮಾಡಮ್ಮ, ಸೂಕ್ಷ್ಮವಾದ ತನುವಿನಲ್ಲೇ ಎಲ್ಲವೂ ಅಡಗಿದೆ ಅಂತ ಅರ್ಥ ಆಯ್ತು. ಎಲ್ಲವೂ ಅದರ ಮೇಲೆ ಕಾರ್ಯ ಮಾಡ್ತದಂತ. ಈ ರೀತಿಯಾಗಿ ಕೈಗಳು ತೆಗೆದುಕೊಳ್ಳುವ ಅಥವಾ ಹಿಡಿಯುವ ಬಿಡುವ ಕ್ರಿಯೆ ಮಾಡುತ್ತದೆ. ಇದು ಯಾವ ನಮ್ಮ ಇಂದ್ರನ ಶಕ್ತಿ ಪಡೆದ ಒಂದು. ಪಾದೇಂದ್ರಿಯದ ಸ್ವರೂಪವೇನು? ಕರ್ಮೇಂದ್ರಿಯದಲ್ಲಿ ಎರಡನೇದು ಪಾದೇಂದ್ರಿಯ. ಈ ಪಾದ ಅಂದ್ರೆ ಕಾಲಗಳು. ಇದು ಅಗ್ನಿಭೂತ ವೃಷ್ಟಿ ರಜೋಗುಣವಾಗಿದೆ. ಇದು ಗಮನ ಆಗಮನ ಅಂದರೆ ಹೋಗುವುದು ಮತ್ತು ಬರುವುದು, ಹಿಂದೆ ಮುಂದೆ ಎಂಬ ಕೆಲಸವನ್ನ ಮಾಡುತ್ತದೆ ನಮ್ಮ ಪಾದಗಳು. ಆದರೆ ಹೊರಗೆ ಕಾಣುವ ಕಾಲುಗಳೇ ನಿಜವಾದ ಪಾದೇಂದ್ರಿಯವಲ್ಲ.
ಇದು ಅದರ ಸಾಧಕ ಮಾತ್ರವಾಗಿದೆ. ಏಕೆಂದರೆ ಮತ್ತೆ ಅದೇ ನಿದ್ದೆ, ಮೂರ್ಛೆ ಇವೆಲ್ಲ ಅವಸ್ಥೆಗಳಲ್ಲಿ ಈ ಪಾದಗಳು ಇದ್ದರೂ ಓಡಾಡುವುದು ಕಂಡು ಬರುವುದಿಲ್ಲ. ಯಾಕೆ ಕಂಡು ಬರೋದಿಲ್ಲ ಅಂದ್ರೆ ಓಡಾಡೋನು ಇಚ್ಛೆ ಮಾಡಿಲ್ಲಲ್ರಿ. ನಾವ್ ಹೋಗ್ಬೇಕು, ನಾವ್ ಬರ್ಬೇಕಂತ ಇಚ್ಛೆ ಇಲ್ಲ. ಆ ಇಚ್ಛೆ ಇಲ್ಲದಂದ್ರೆ ಅದು ಸೂಚನೆ ಇಲ್ಲ. ಸೂಚನೆ ಇಲ್ಲದ ಕಾರಣ ಈ ಕಾಲಗಳು ಏನು ಕೆಲಸ ಮಾಡೋದಿಲ್ಲ. ಅಂದ್ರೆ ಇನ್ನೊಬ್ಬನ ಆಜ್ಞೆ ಮೇಲೆ ಇವು ಕೆಲಸ ಮಾಡ್ತಾವಂತ ಅರ್ಥ ಆಯ್ತು. ಆದ್ರೆ ಈ ಸ್ಥೂಲವಾದ ದೇಹಕ್ಕೆ ಬೆಲೆನೇ ಇಲ್ಲಂಗೆ ಆಯ್ತು ನಮಗೆ. ಸ್ಥೂಲವಾದ ದೇಹದಲ್ಲಿ ಏನೇನು ಇಲ್ಲವೇ ಇಲ್ಲ. ಅದರ ಒಳಗಡೆ ಸೂಕ್ಷ್ಮತನು, ಆ ಸೂಕ್ಷ್ಮತನಲ್ಲಿ ಎಲ್ಲವೂ ಇದ್ದ ಕಾರಣ ಇದು ಏನು ಮಾಡ್ತದ ಅಂದ್ರೆ ತನಗೆ ಅಧಿದೇವತೆಯಾದ ವಾಯುವಿನ ಅಥವಾ ವಾಮನಿಂದ ಪ್ರೇರಿತವಾಗಿ ಹೊರಗಿನ ಕಾಲುಗಳೆಂಬ ಸಾಧನೆಗಳ ಮೂಲಕ ಗಮನ ಆಗಮನ ಮಾಡ್ತದೆ. ಹೋಗೋದು ಬರೋದು ಮಾಡ್ತದಲ್ಲ. ಯಾಕೆ ಮಾಡ್ತದ ಅಂದ್ರೆ ಇದು ಇಚ್ಛೆ ಮಾಡ್ತದ. ಸಂಕಲ್ಪ ವಿಕಲ್ಪ ಮಾಡಿದಾಗ ಸಂಕಲ್ಪ ಮಾಡೋದ್ರಲ್ಲಿ ಹೋಗ್ಬೇಕಂತ ಇಚ್ಛೆ ಮಾಡ್ತದ, ವಿಕಲ್ಪ ಆದ್ರೆ ಬೇಡ ಅಂತ ಸುಮ್ಮನೆ ಇರ್ತದ. ಅದು ಮಾಡಿದಾಗ ಈ ದೇಹ ಕ್ರಿಯೆ ನಡೀತದಮ್ಮ. ಸೂಕ್ಷ್ಮತನು ತನ್ನ ವಾಸನೆ ಅನುಸಾರವಾಗಿ ಏನು ಮಾಡಬೇಕು ಬಿಡಬೇಕು ಅಂತದ. ಆವಾಗ ಸ್ಥೂಲ ದೇಹ ಮಾಡ್ಲಿಕ್ಕೆ ಹೋಗ್ತದ, ಇಲ್ಲ ಬಿಡಲಿಕ್ಕೆ ಹೋಗ್ತದ. ನಮಗ್ ಕಾಣೋದು ಸ್ಥೂಲ ದೇಹದಿಂದಲೇ ವಿನಃ ಸೂಕ್ಷ್ಮ ದೇಹದಿಂದ ಅಂತ ಗೊತ್ತಾಗಿದ್ದಿಲ್ಲ. ಈಗ ಅರ್ಥ ಆಯ್ತು, ಇದು ಸೂಕ್ಷ್ಮ ದೇಹದ ಒಂದು ಕ್ರಿಯೆ ಅಂತ. ಅದು ಕೂಡ ಅತಿದೇವತೆಗಳಿಂದ ಪ್ರೇರಣೆಯಾಗಿ. ಈಗ ಅತಿದೇವತೆಗಳು ಅಂದ್ರೆ ಏನಂದ್ರೆ ದೊಡ್ಡ ಶ್ರೀಮಂತ ಇರ್ತಾನ. ಆ ಶ್ರೀಮಂತನಿಗೆ ದೊಡ್ಡ ಒಂದು ಫ್ಯಾಕ್ಟ್ರಿ ಇರ್ತದ. ಆ ಫ್ಯಾಕ್ಟ್ರಿಯಲ್ಲಿ ಅವನು ಮಾಲಕ. ಆದ್ರೆ ಆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನರು ಕೆಲಸ ಮಾಡೋರಿರ್ತಾರೆ. ಆ ಎಲ್ಲಾ ಸಾವಿರಾರು ಜನರಿಗೆ ನೇಮದಿಂದ ಇಂಥ ಕೆಲಸನೇ ಇಂಥವ್ರು ಮಾಡಬೇಕು, ಇಷ್ಟೇ ಮಾಡಬೇಕು ಅನ್ನುವಂಥದ್ದನ್ನ ಮಾಡುವವರು ಸೇವಕರಾದ್ರೂ ಕೂಡ ಇಂಥದ್ದೇ ಮಾಡು ಅಂತ ಹೇಳೋದಕ್ಕೆ ಕೆಲವು ಮಂದಿ ಇಂಜಿನಿಯರ್ ಇರ್ತಾರೆ. ಹೌದು. ಆ ಇಂಜಿನಿಯರ್ ಕೂಡ ಸ್ವತಃ ಹೇಳಂಗಿಲ್ಲ. ಅವರ ಮೇಲೆ ಇರುವಂತ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಏನಿದೆ ಅವರ ಅಧಿಕಾರವನ್ನ ಇವರು ಪಡೆದುಕೊಂಡು ಈ ಅಭಿಯಂತರರು ಉದ್ಯೋಗಿಗಳಿಗೆ ಇಂಥದ್ದನ್ನೇ ನೀವು ಮಾಡುವಂತ ಸೂಚನೆ ಕೊಟ್ಟಾಗ ಆ ಕಾರ್ಯ ನಡೀತದಿಲ್ಲಮ್ಮ. ಅದೇ ಪ್ರಕಾರವಾಗಿ ದೇಹದಲ್ಲಿ ಕ್ರಿಯೆ ಕೂಡ ಒಬ್ಬ ಪರಮಾತ್ಮ ಸರ್ವ ಜೀವಿಗಳನ್ನ ತಾನೇ ಪ್ರೇರಣೆ ಮಾಡೋದಕ್ಕ ಸರ್ವ ಜೀವಿಗಳ ಕಾರ್ಯ ಏನು, ಅವರ ಪ್ರಾರಬ್ಧ ಏನದಮ್ಮ, ಪ್ರಾರಬ್ಧ ಅನುಸಾರವಾಗಿ ಇದೇ ಭೋಗವನ್ನ ಮಾಡಬೇಕು, ಇದೇ ಕೆಲಸವನ್ನ ಮಾಡಬೇಕು ಅಂತ ಒಬ್ಬ ಪರಮಾತ್ಮ ಎಲ್ಲ ಜೀವಿಗಳಿಗೆ ತಕ್ಷಣದಲ್ಲಿ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾವ ಇಂದ್ರಿಯಾದಿ ಅಧಿದೇವತೆಗಳಂತ ಏನಮ್ಮ ಆ ಅಧಿದೇವತೆಗಳೇ ಸೂಚನೆ ಕೊಟ್ಟ. ಈ ಅಧಿದೇವತೆಗಳು
ಸೂಕ್ಷ್ಮ ದೇಹಕ್ಕೆ ಆದೇಶ ಮಾಡ್ತಾರೆ. ಆ ಸೂಕ್ಷ್ಮ ದೇಹ ತನ್ನ ಕರ್ಮ ಅನುಸಾರವಾಗಿ ಸ್ಥೂಲ ದೇಹವನ್ನ ಸಾಧನೆ ಮಾಡಿಕೊಂಡು ಅದು ಏನು ಭೋಗವನ್ನ ಭೋಗಿಸಬೇಕು ಈ ಜನ್ಮದಲ್ಲಿ ಅಂಥದ್ದೆಲ್ಲವನ್ನು ಸುಖ ಇದ್ರೆ ಸುಖವನ್ನ ಅನುಭವಿಸ್ತದ, ದುಃಖ ಇದ್ರೆ ದುಃಖವನ್ನ ಅನುಭವಿಸ್ತದ. ಯಾಕೆ ಅಂದ್ರೆ ಹಿಂದೆ ಮಾಡಿದ ಕರ್ಮದಿಂದ. ಅದಕ್ಕಾಗಿ ಇಂದ್ರಿಯ ಅಧಿದೇವತೆಗಳ ಪ್ರೇರಣೆಯಿಂದ ಅಂತ ಬರೆದ್ರು. ಅವರ ಸೂಚನೆ ಮೇರೆಗೆ ನಡೀತಕ್ಕಂತ ಕ್ರಿಯೆ ಇದು. ಯಾಕೆ ಪ್ರತಿಯೊಂದು ಜೀವಿಗಳಲ್ಲಿ ಅವರಿದ್ದು ಇವನು ಯಾವಾಗ ಎಷ್ಟೊತ್ತು ಮಲಗಬೇಕು, ಯಾವಾಗ ಎಬ್ಬಿಸ್ಬೇಕು, ಮತ್ ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗಬಾರ್ದು, ಇವನು ಪಾಪಕ್ಕೆ ಹೋಗೋನು, ಪುಣ್ಯಕ್ಕೆ ಹೋಗೋನು, ದೈವಕ್ಕೆ ಹೋಗೋನು, ಗುರುವಿನಲ್ಲಿಗೆ ಹೋಗೋನು, ಪರಮಾತ್ಮನಿಗೆ ಹೋಗೋನು, ತನ್ನ ಸ್ವರೂಪ ಜ್ಞಾನವನ್ನ ಮಾಡಿಕೊಳ್ಳುವನು. ಇವನ ಕರ್ಮಗಳ ಏನಾವ ಹಿಂದೆ ಮಾಡಿದ ಕರ್ಮಗಳ ಅನುಸಾರವಾಗಿ ನಾವು ಕೆಟ್ಟದ್ದು ಮಾಡಬೇಕಂತ ಮನಸ್ಸಿನಲ್ಲಿ ಬಂದ್ರು ಕೂಡ ಆ ಪುಣ್ಯಾತ್ಮರಿಂದ ಅಂಥ ಕಾರ್ಯವನ್ನ ಮಾಡಲಾರಂತೆ ಪ್ರೇರಣೆ ಮಾಡ್ತಾನ. ತಮ್ಮ ಇದು ನೀ ಮಾಡಬಾರದು, ಯಾಕ ಇದಕ್ಕ ಅದು ಅಯೋಗ್ಯರು ಮಾಡುವಂತ ಕೆಲಸ, ನೀನು ಮಾಡುವಂತ ಕೆಲಸ ಇದಲ್ಲ, ಅದು ಪಾಪಿಗಳು ಮಾಡುವಂತ ಕೆಲಸ, ಇದು ಪುಣ್ಯಾತ್ಮನಂದಲ್ಲ ಅಂತ ಆ ಸಂಕಲ್ಪವನ್ನ ಆ ಜೀವಿಯಲ್ಲಿ ವ್ಯಕ್ತವಾದರೂ ಕೂಡ ಅದನ್ನ ತಡೆದು ಅವರಿಗೆ ಏನು ಕರ್ಮಾನುಸಾರವಾಗಿ ಪಾಪಿಗಳನ್ನ ಪುಣ್ಯಾತ್ಮರನ್ನ ಮಾಡಂಗಿಲ್ಲ, ಪುಣ್ಯಾತ್ಮನ ಒಯ್ದು ಪಾಪಿಗಳನ್ನ ಮಾಡಂಗಿಲ್ಲ. ಪುಣ್ಯಾತ್ಮನಿಗೆ ಪುಣ್ಯದ ಕಡೆ ಕಳಿಸ್ತಾರ, ಪಾಪಿಗಳನ್ನ ಪಾಪದ ಕಡೆ ಕಳಿಸ್ತಾರ. ಹೀಗಾಗಿ ಆ ಒಂದು ಪ್ರೇರಣೆ ಅಂತ ಅರ್ಥ ಮಾಡೋದು. ಮತ್ತು ಉಪಸ್ಥ ಇಂದ್ರಿಯದ ವಿಚಾರವೇನು ಅಂದ್ರೆ ಇದು ಜಲಭೂತದ ವ್ಯಸ್ತಿ ರಜ ಗುಣದಿಂದಾಗಿದೆ. ಇದು ಮೂತ್ರ ಸುತ್ತ ರಜಗಳನ್ನ ವಿಸರ್ಜಿಸುವ ಸಾಧನವಾಗಿದೆ. ಇದು ಬರೀ ವಿಸರ್ಜನೆ ಮಾಡೋದು ಬಿಡೋದಂತ. ಆದರೆ ಸ್ಥೂಲ ದೇಹದಲ್ಲಿ ಇರುವುದು ಉಪಸ್ಥ ಇಂದ್ರಿಯದ ಒಂದು ದ್ವಾರ. ಗೋಳ ಅಂದ್ರೆ ದ್ವಾರ ಅಥವಾ ಸಾಧನ ಅಂತೀವಿ. ಏಕೆಂದರೆ ಸುಸುಪ್ತಾದಿ ಅವಸ್ಥೆ ಈ ಗೋಳಕಗಳು ಇದ್ದರೂ ಅದು ತನ್ನ ಕ್ರಿಯೆ ಮಾಡಲಾರದು. ಅವು ಮಾಡ್ತಾವ ಮಲ್ಲಿ? ಇಲ್ಲ, ಯಾವ ಮಾಡಂಗಿಲ್ಲ. ಯಾಕೆಂದರೆ ನಿಜವಾದ ಉಪಸ್ಥೆ ಇಂದ್ರಿಯವು ಸೂಕ್ಷ್ಮ ದೇಹದಲ್ಲಿದೆ. ನಮಗೆ ಯಾವುದೇ ಒಂದು ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಸೂಕ್ಷ್ಮ ದೇಹಕ್ಕೆ ಮೊದಲು ಗೊತ್ತಾಗ್ತದೆ. ಮೂತ್ರದ ಬಾಧೆ ಆಗ್ಲಿ, ಸ್ಥೂಲ ದೇಹದ ಇಂದ್ರಿಯಾದಿ ಗೊತ್ತಾಗಲ್ಲ. ಒಳಗೆ ಮನುಷ್ಯನೇ ಗೊತ್ತಾಗ್ತದ. ಆವಾಗ ಆತ ಆ ಕಾರ್ಯವನ್ನ ಮಾಡ್ಲಿಕ್ಕೆ ಆ ಬಾಧೆಯನ್ನ ಕಳೆದಕ್ಕೋಸ್ಕರವಾಗಿ ಉಪಸ್ಥ ಅಂತ ಇಂದ್ರಿಯದ ಮೂಲಕ ತನ್ನಲ್ಲಿರುವಂತ ಮೂತ್ರವನ್ನು ಹೊರಗಾಕ್ತಾನೆ. ಇದು ಇಂದ್ರಿಯನೇ ಮಾಡ್ತಕ್ಕಂತ ಕ್ರಿಯೆ ಅಲ್ಲ. ಇದು ಆ ಒಂದು ಸೂಚನೆ ಬಂದಾಗ ಮಾತ್ರ ಮಾಡುವಂತ ಕ್ರಿಯೆ. ಇದು ಸಹ ಪ್ರಜಾಪತಿ ಶಕ್ತಿಯನ್ನ ಪಡೆದು ಹೊರಗಿನ ಯಾವ ಇಂದ್ರಿಯ ಮೂಲಕ
ತನ್ನ ಕೆಲಸವನ್ನು ಮಾಡುತ್ತದೆ. ಮತ್ತ ಗುದೇಂದ್ರಿಯ ವಿಚಾರ ಅಂದ್ರೆ ಇದು ಕೂಡ ಪೃಥ್ವಿ ಭೂತದ ವ್ಯಷ್ಟಿ ರಜೋಗುಣದಿಂದಾಗಿದೆ. ಇದು ಮಲ ವಿಸರ್ಜನೆ ಮಾಡುತ್ತದೆ. ಇದು ಮಲವನ್ನು ಬಿಡುತ್ತದಲ್ಲ. ಮತ್ತೆ ಇದು ಸ್ಥೂಲ ದೇಹದಲ್ಲಿರೋದು ನಿಜವಾದ ಗುದೇಂದ್ರಿಯ ಅಲ್ಲ. ಇದು ನಿಜವಾದದ್ದು ಮಲ ವಿಸರ್ಜನೆ ಮಾಡುವಂತ ಇಂದ್ರಿಯವಲ್ಲ. ಇದು ಒಂದು ದ್ವಾರ, ಇದು ಒಂದು ಸಾಧನ ಮಾರ್ಗ. ಏಕೆಂದರೆ ಅದೇ ನಿದ್ರೆ ಅವಸ್ಥೆಯಲ್ಲಿ, ಮೂರ್ಛಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ ಈ ಇಂದ್ರಿಯಗಳು ಇದ್ರೂ ಕೂಡ ಅದರಲ್ಲಿ ಬೇಕಾದಷ್ಟು ಮಲಮೂತ್ರ ಇದ್ರೂ ಕೂಡ ಇವು ಕ್ರಿಯೆ ಮಾಡಂಗ ನೋಡಮ್ಮ. ಇವು ಕ್ರಿಯೆ ಮಾಡಂಗ ನಿಷ್ಕ್ರಿಯ ಆಗ್ಬಿಡ್ತಾವ. ಅಂದ್ರೆ ತಟಸ್ಥವಾಗುತ್ತವೆ. ಆದುದರಿಂದ ನಿಜವಾದ ಗುಣೇಂದ್ರಿಯವು ಸೂಕ್ಷ್ಮ ದೇಹದಲ್ಲಿದೆ. ಇದು ಸಹ ತನ್ನ ಸ್ವಂತ ಶಕ್ತಿಯಿಂದ ಕೆಲಸ ಮಾಡದೆ ತನಗೆ ಅಧಿಷ್ಠಾನವಾದ ದೇವತೆಯಾದ ಮೃತ್ಯು ದೇವತೆಯಿಂದ ಶಕ್ತಿ ಪಡೆದುಕೊಂಡು ಹೊರಗಿನ ಗುದೇಂದ್ರಿಯವನ್ನ ಸಾಧನೆಯನ್ನು ಮಾಡಿಕೊಂಡು ಅದರ ಮೂಲಕ ಹೊರಗೆ ಹಾಕುವಂತ ಕ್ರಿಯೆಯನ್ನು ಮಾಡ್ತಾರೆ. ಇಷ್ಟೇ ಆದ ಕೆಲಸ. ನಾವು ನೋಡ್ತೀವಿ, ಇಲ್ಲ ದೇಹದಲ್ಲಿರುವಂತ ಸ್ಥೂಲ ದೇಹಕ್ಕೆ ಸಂಬಂಧ ಅಂತ ನಾವು ತಿಳ್ತೀವಿ. ಸ್ಥೂಲ ದೇಹದ್ದೆಲ್ಲ ಸೂಕ್ಷ್ಮ ದೇಹದ್ದು. ಸೂಕ್ಷ್ಮ ದೇಹಕ್ಕೂ ಸ್ವತಂತ್ರತೆ ಇಲ್ಲ. ಅಧಿದೇವತೆಯ ಶಕ್ತಿಯನ್ನು ಪಡೆದುಕೊಂಡು ಈ ನಡೆಯುವಂತ ಒಂದು ಕ್ರಿಯೆ ಅಂತ, ದೇಹದ ಕ್ರಿಯೆ, ಸೂಕ್ಷ್ಮ ದೇಹದ ಕ್ರಿಯೆ. ಹೌದ್ರಿ, ಜ್ಞಾನೇಂದ್ರಿಯವನ್ನ ಕರ್ಮೇಂದ್ರಿಯವನ್ನ ಹೇಳಿದ್ರಿ. ನೀವು ಹೇಳೋ ಪ್ರಕಾರ ಸೂಕ್ಷ್ಮ ದೇಹದಲ್ಲೇ ಇದೆ. ಸೂಕ್ಷ್ಮ ದೇಹದಲ್ಲಿ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಇದ್ದಾವೆ ಅಂತ ನಿಶ್ಚಯ ಆಯ್ತು ಈಗ. ಆದರೆ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಇರುವ ಸಂಬಂಧವೇನು? ಜ್ಞಾನೇಂದ್ರಿಯ ಅಂದ್ರೆ ತಿಳಿಯುವಮ್ಮ, ಕರ್ಮೇಂದ್ರಿಯ ಅಂದ್ರೆ ಮಾಡವಂತ. ಕರ್ಮೇಂದ್ರಿಯ ಬರೇ ಮಾಡವಷ್ಟೇವು, ಜ್ಞಾನೇಂದ್ರಿಯ ಬರೀ ತಿಳಿಯುವವಷ್ಟೇ. ಆದರೆ ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಮಾಡುವ ಕ್ರಿಯೆಗಳು ಬೇರೆ. ಇವು ನೋಡವು ಕೇಳವಷ್ಟೇ, ಮಾಡವೇನಲ್ಲ ಇವು. ಆದ್ರೆ ಕರ್ಮೇಂದ್ರಿಯ ಎಲ್ಲ ಮಾಡ್ತಾವ ನೋಡಮ್. ವಾಕ್ ಅಂದ್ರೆ ಮದು ಮಾತಾಡ್ತದ, ಪಾಣಿ ಅಂದ್ರೆ ಅದು ಹಿಡಿತದ ಬಿಡ್ತದ, ಪಾದ ನಡಿತದ, ಗುಹೆ ಅಂದ್ರೆ ಮಲ ಬಿಡ್ತದ, ಉಪಸ್ ಅಂದ್ರೆ ಜಲ ಬಿಡ್ತಕ್ಕಂತ ಕ್ರಿಯೆ ಮಾಡ್ತಾವ. ಆದರೆ ಜ್ಞಾನೇಂದ್ರಿಯಗಳು ಕರ್ಮವನ್ನು ಮಾಡಂಗಿಲ್ಲ. ಬರೇ ತಿಳಿಯುವಂತವು ಅಥವಾ ಅರಿಯುವಂತವು. ಜ್ಞಾನೇಂದ್ರಿಯಕ್ಕೂ ಮತ್ತು ಕರ್ಮೇಂದ್ರಿಯಕ್ಕ ಸಂಬಂಧ ಏನು? ಇಬ್ಬರಿಗೆ ಏನು ಸಂಬಂಧ ಅಂದ್ರೆ, ಶ್ರೋತ್ರೇಂದ್ರಿಯವು ಆಕಾಶಭೂತದ ವ್ಯಷ್ಟಿ ಸತ್ವಗುಣದಿಂದಲೂ, ಯಾವ್ದಮ್ಮ ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿ, ಇದು ಆಕಾಶದ ಭೂತ. ಆಕಾಶಭೂತದ ವ್ಯಷ್ಟಿ ಸತ್ವಗುಣ, ಇದರಿಂದ ವಾಗ್ಯೇಂದ್ರಿಯ, ಇದು ವ್ಯಷ್ಟಿ ರಜೋಗುಣದಿಂದಲೂ ಆಗಿದೆ ಅಂತ. ಶ್ರೋತ್ರೇಂದ್ರಿಯವು ಆಕಾಶದ
ವಾಗ್ವೇಂದ್ರಿಯು ಆಕಾಶದ ರಜೋಗುಣದಿಂದ ಆಗ್ಯದ. ಆದರೆ ಶಬ್ದಗಳನ್ನು ಶ್ರೋತ್ರವು ಕಿವಿ ಏನು ಮಾಡ್ತದಂದ್ರೆ ಶಬ್ದಗಳನ್ನ ಒಳಕ್ಕೆ ಎಳೆದುಕೊಂಡರೆ ಒಳಗೆ ಹೇಳ್ಕೊಂಡು ಶಬ್ದ. ಆದ್ರೆ ವಾಗ್ಯೇಂದ್ರಿಯವು ಅಂದ್ರೆ ವಾಕ್ ಅಂದ್ರೆ ಬಾಯಿ, ಅದು ಶಬ್ದವನ್ನ ಹೊರಗ್ ಬಿಡ್ತದ ನೋಡಮ್. ಕಿವಿ ಶಬ್ದವನ್ನ ಒಳಗ್ ತಗೊಂಡು ಹೋಗ್ತದ. ಅದಕ್ಕೆ ನಾವು ಕೇಳ್ತಿಲ್ಲ ಅಂತ ಕೇಳ್ತವಲ್ಲ ಮ್ಯಾರಿನ ಮಾತಾಡುವಾಗ ಕೇಳಿಸ್ತದ್ರಿ. ಯಾವ ಇಂದ್ರಿಯಿಂದ ಕೇಳ್ತು? ಕಿವಿಯಿಂದಲೇ. ಅಂದ್ರೆ ಶಬ್ದ ಕೇಳುವುದು ಕಿವಿ ಆದ್ರೆ ಆ ಶಬ್ದಗಳನ್ನ ಹೊರಗೆ ಹಾಕೋದು ಬಾಯಿ ಅಂತ ಅರ್ಥ ಆಯ್ತು. ಈ ಎರಡೂ ಇಂದ್ರಿಯಗಳು ಶಬ್ದಗಳನ್ನ ತಗೊಳ್ಳೋದು ಒಂದು, ಬಿಡೋದನ್ನು ಮಾಡ್ತಾವ. ಕಾರಣ ಇವೆರಡೂ ಇಂದ್ರಿಯಗಳಿಗೆ ಸಂಬಂಧ. ಈ ಶ್ರೋತೇಂದ್ರಿಯ ಕಿವಿ ಎನ್ನುವಂಥದ್ದು ಪಂಚಭೂತದ ಆಕಾಶ ತತ್ವ ಸಪ್ತಗುಣದಿಂದ ಆಗ್ಯದ. ಆ ಗುಣ ಧರ್ಮ ಏನದ ಹೊರಗಿನ ಶಬ್ದವನ್ನ ಹೊರಗೆ ತಗೊಂಡು ಹೋಗೋದು. ಈ ಬಾಯಿ ಅಂತಕ್ಕಂಥದ್ದು ಅದೇ ಆಕಾಶ ಭೂತದ ರಜೋಗುಣದಿಂದ ಆಗ್ಯದ. ಆ ರಜೋಗುಣ ಇದ್ದದಕ್ಕಾಗಿ ಇದರ ಕ್ರಿಯೆ ಏನಂದ್ರೆ ಒಳಗಿನ ಶಬ್ದಗಳನ್ನು ಹೊರಗೆ ಹಾಕೋದು. ಒಂದಿಂದ ಎರಡು, ಆಕಾಶದ ರಜೋಗುಣ, ಆಕಾಶದ ಸತ್ವಗುಣ. ಹೀಗೆ ಎರಡೂ ಇಂದ್ರಿಯಗಳು ಒಂದೇ ಆಕಾಶ ಭೂತದ ವ್ಯಷ್ಟಿ ಸತ್ವಗುಣ ಮತ್ತು ವ್ಯಷ್ಟಿ ರಜೋಗುಣಗಳು ಆಗಿರುವುದರಿಂದ ಈ ಎರಡರಲ್ಲಿ ಪರಸ್ಪರ ಮಿತ್ರತ್ವ ಇದೆ ಅಂದ್ರೆ ನಮ್ಮ ಸ್ನೇಹ ಆದಿಲ್ಲಿ. ಈ ಕೇಳಿದ್ದನ್ನ ಹೇಳ್ತೀವಿ. ಯಾಕೆ ಅಂದ್ರೆ ಇದಕ್ಕ ಸ್ನೇಹ ಅದ. ಸ್ನೇಹ ಅಂದ್ರೆ ಪ್ರೇಮ ಅಂದ್ರೆ ಮಿತ್ರತ್ವ ಅಂದ್ರೆ ಒಂದೇ. ಹೇಗೆಂದರೆ ಈ ಸ್ನೇಹ ಹೆಂಗಾಗ್ತದಂದ್ರೆ, ಸಂಬಂಧ ಹೆಂಗಾಯ್ತಂದ್ರೆ, ಒಬ್ಬ ತಂದೆಯ ಹಿರಿಯ ಮಗ, ಕಿರಿಯ ಮಗ, ಇವರಿಬ್ಬರ ಸಂಬಂಧವಿದ್ದಂತೆ. ದೊಡ್ಡ ಮಗ ಮತ್ತು ಚಿಕ್ಕ ಮಗ, ಇವರೊಬ್ಬರ ಮಿತ್ರತ್ವ ಅದಲ್ರಿ, ವೈರತ್ವ ಇಲ್ಲ ಅಲ್ಲಿ. ಒಬ್ಬರಿಗೊಬ್ಬರು ಪ್ರೇಮ ಅದಲ್ಲಿ. ಯಾಕೆಂದ್ರೆ ಒಬ್ಬ ತಂದೆಗೆ ಹುಟ್ಟಿದ ಇಬ್ಬರು ಮಕ್ಕಳು, ಅದಕ್ಕೆ ವೈರತ್ವ ಅಲ್ಲಿ ಬರೋಂಗಿಲ್ಲ ಅಂತ. ಅದಂತೆ ಒಂದೇ ಆಕಾಶ ತತ್ವದಿಂದ ಇಲ್ಲಿ ಹುಟ್ಟಿದಂತ ಎರಡು ತತ್ವಗಳು, ಅದಕ್ಕಾಗಿ ಅಣ್ಣ ತಮ್ಮರಲ್ಲಿ ಪ್ರೇಮ ಇದ್ದಂತೆ ವಾಗ್ವೇಂದ್ರಿಯ, ವಾಕ್ ಅಂದ್ರೆ ಮತ್ತೆ ಶ್ರೋತ್ರೇಂದ್ರಿಯದ ಕಿವಿ ಮತ್ತು ಬಾಯಿಗೆ ಸಂಬಂಧವಿದೆ. ಕಿವಿಲಿ ಕೇಳಿದ್ದೆ ಬಾಯಲ್ಲಿ ಮಾತಾಡ್ತೀವಿ ನಮ್ಮ, ಯಾಕೆ ಸಂಬಂಧ ಅದಂತ. ಇದು ಇನ್ನೊಂದು ರೀತಿ ಹೇಳ್ಬೇಕಾದ್ರೆ, ಶ್ರೋತ್ರೇಂದ್ರಿಯವು ಅಂದ್ರೆ ಕಿವಿ ಶಬ್ದವನ್ನ ಒಳಗೆ ತೆಗೆದುಕೊಳ್ಳುವುದರಿಂದ ಇದು ಮುಂದಿನ ಬಾಗಿಲಿದ್ದಂತೆ. ಒಂದ್ ಮನೆ ಮೇನ್ ಡೋರ್ ಮೇಲೆ ಇದು ಒಳಗ್ ತರ್ತಾವ. ಯಾರನ್ನ ಬಂದ್ರೆ ನಾವ್ ಬಾಗಿಲು ತರ್ತೀವಲ್ಲ, ಒಳಗ್ ಕರ್ಕಂತೀವಿ. ಮತ್ತ ಈ ವಾಗ್ಯೇಂದ್ರಿಯ ಅಂದ್ರೆ ಬಾಯಿ ಈ ಶಬ್ದವನ್ನ ಹೊರಗೆ ಕಳಿಸ್ತದೆ. ಇದು ಹಿಂದಿನ ಬಾಗಿಲಿದ್ದಂತೆ, ಔಟ್ಡೋರ್ ಅಂತೀವಿ. ಇಂಡೋರ್ ಅದು, ಔಟ್ಡೋರ್ ಇದು. ಹೀಗೆ ಈ ರೀತಿ ಜ್ಞಾನೇಂದ್ರಿಯಕ್ಕೂ ಮತ್ತು ಕರ್ಮೇಂದ್ರಿಯಕ್ಕೂ ಪರಸ್ಪರ ಸಂಬಂಧ ಇದೆ. ಇವು ಒಂದು ಸಂಬಂಧ ನೋಡೋಣ.
ಮತ್ತ ಎರಡನೆಯ ಜ್ಞಾನಿಯಿಂದ